ರಾಮ ಭಕ್ತರ ಎದೆಗೆ ಚೂರಿ ಇರಿದಂತವರು ಯಾರು ಅನ್ನೋದೇ ಪ್ರಶ್ನೆ ಆಗ್ತಾ ಇರೋದು. ರಾಮ ಮಂದಿರ ನಿರ್ಮಾಣ ಆದಾಗ ಖುಷಿ ಪಟ್ಟಂತದ್ದು ಸಾರ್ಥಕತೆಯ ಭಾವ ಅದೆಷ್ಟು ಜನ ಕುಣಿದು ಕುಪ್ಪಳಿಸಿದ್ರೋ ಗೊತ್ತಿಲ್ಲ. ರಾಮನನ್ನ ಕಣ್ತುಂಬಿಕೊಂಡಾಗ ಜೀವನ ಸಾರ್ಥಕ ಅಂದವರು ಎಷ್ಟು ಜನ ಗೊತ್ತಿಲ್ವಾ? ಆ ರಾಮನ ಹುಂಡಿಗೆ ನಮ್ಮದೊಂದು ದೇಣಿಗೆ ಇರಲಿ ಅಂತ ಹಾಕಿದವರು ಆ ಸಂಖ್ಯೆಯನ್ನ ಲೆಕ್ಕ ಹಾಕಕ್ಕಾಗಲ್ಲ ಬಿಡಿ. ಸಹಜವಾಗಿ ಆರಂಭದಲ್ಲಿ 6 ರಿಂದ 7 ಕೋಟಿ ಕದ್ದಿದ್ದಾರೆ ಅನ್ನುವಂಥ ಅನುಮಾನ ಇತ್ತು. ಬಟ್ ನಿಮಗೆಲ್ಲ ಬೆಳಗ್ಗೆದ್ರೆ ಬೇರೆ ಬೇರೆ ರೀತಿಯ ಆರೋಪಗಳು ನೋಡೋದಕ್ಕೆ ಸಿಗ್ತಾ ಇದೆ. ಸರಿಸುಮಾರು 200 ಕೋಟಿಗೂ ಹೆಚ್ಚು ಕಳ್ಳತನ ಆಗಿದೆ ಅನ್ನುವಂಥ ಆರೋಪ ಇದೆ. ರಾಮನ ಹುಂಡಿ ಚೋರಿ, ದೇಣಿಗೆ ನುಂಗಿದವರು ಯಾರು, ತಿಂದವರು ಎಷ್ಟು, ವಿಪಕ್ಷಗಳಿಗೆ ಸಿಕ್ಕಿದೆಯಾ ಬ್ರಹ್ಮಾಸ್ತ್ರ, ಕೇಸರಿ ಪಡೆಗೆ ಅತಿ ದೊಡ್ಡ ಹಾನಿ ಆಗಬಹುದಾ ಅಂತ. ದೇಣಿಗೆ ದೋಚಿದವರಿಗೆ ರಾಮ ರಾಜ್ಯದಂತೆ ಶಿಕ್ಷೆ ಆಗಬಿಡುತ್ತಾ? ಇಲ್ಲಿ 18 ರಿಂದ 20 ಸಾವಿರ ಸಂಬಳದಾರರೇ ಕೋಟಿ ಕುಬೇರರಾಗಿದ್ದಾರೆ. ವೆರಿ ಶಾಕಿಂಗ್ ನ್ಯೂಸ್ ಇದು. 2 ವರ್ಷದಲ್ಲೇ ಕೋಟಿ ಲೂಟಿ ಹೊಡೆದಿದ್ದಾರೆ ಖದೀಮರು. ಆ ಟ್ರಸ್ಟಿ ಸದಸ್ಯರು ಯಾರು ಗೊತ್ತಾ? ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದವರು, ಡ್ರೈವರ್ ಆಗಿದ್ದವರು, ಇನ್ಯಾವುದೋ ಕೆಲಸ ಮಾಡ್ತಿದ್ದವರೆಲ್ಲ ಟ್ರಸ್ಟಿ ಸದಸ್ಯರು. ಇವತ್ತು ಅವ್ರ ಖಜಾನೆ ನೋಡ್ಬಿಟ್ರೆ ಲಕ್ಷ ನೋಡೋದಕ್ಕೆ ಸಿಗ್ತಾ ಇದೆ. ಮನೆ ಸಿಗ್ತಾ ಇದೆ, ಫ್ಲಾಟ್ಗಳು ಸಿಗ್ತಾ ಇದೆ. ಸಿಕ್ಕಲ್ಲಿ ಆರಾಮಾಗಿ ಜಮೀನುಗಳನ್ನ ಹಿಡಿದಿದ್ದಾರಂತೆ. ಎಲ್ಲಿಂದ ಬಂತು ಆ ದುಡ್ಡು ಅಂದ್ರೆ ರಾಮನ ಹುಂಡಿಯಿಂದ ಕದ್ಕೊಂಡು ಹೋಗಿದ್ದಾರೆ ಅಂತ. ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದಿದೆಯಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕು. ಯಾರ್ಯಾರು ಅನ್ನೋದನ್ನ ಡೀಟೇಲ್ಸ್ ಹೆಸರುಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದೀವಿ. 8 ಜನರ ವಿರುದ್ಧ FIR ದಾಖಲಾಗಿದೆ. ಇದು ಟ್ರಸ್ಟಿ ಸದಸ್ಯರೊಬ್ಬರು ಕೊಟ್ಟಿರುವ ದೂರಿನ ಅನ್ವಯ ಮೊದಲ FIR ದಾಖಲಾಗಿದೆ. ಇಷ್ಟು ದಿನಗಳಿಂದ FIR ದಾಖಲಾಗಿರ್ಲಿಲ್ಲ. ಯಾರನ್ನಾದ್ರೂ ರಕ್ಷಣೆ ಮಾಡೋ ಕೆಲಸಗಳಾಗ್ತಾ ಇದೆಯಾ ಅನ್ನುವಂಥ ಆರೋಪ ಆಯ್ತು. ಯಾರನ್ನಾದ್ರೂ ರಕ್ಷಣೆ ಮಾಡದ ಕೆಲವರು ನಿಂತ್ಕೊಂಡ್ಬಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆಗಳಿತ್ತು. ಬಟ್ ಇಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತ ಕ್ರಮ ಆಗುತ್ತೆ ಅನ್ನುವಂಥ ಭರವಸೆ ಮೊದಲ FIR ದಾಖಲಾಗಿದೆ ಅನ್ನೋ ಕಾರಣಕ್ಕೆ. ಸೊ ಈಗ ದೇಣಿಗೆ ದೋಚಿದವರಿಗೆ ನಿಜಕ್ಕೂ ಶಿಕ್ಷೆ ಆಗುತ್ತಾ ಅನ್ನೋದೇ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ಉತ್ತರ ಪ್ರದೇಶದ ಚುನಾವಣೆ ಹತ್ತಿರದಲ್ಲೇ ಇದೆ. ಈ ಹೊತ್ತಲ್ಲಿ ಅತಿ ದೊಡ್ಡ ಡ್ಯಾಮೇಜ್ ಆಗುತ್ತಾ ಪಕ್ಷಕ್ಕೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ.